ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಇಷ್ಟು ಚಂದ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳ್ತೆ ಬನ್ನಿ. ನಾನು ನನ್ನಮ್ಮ ಹೋಗ್ತಾ ಇರೋದು ನಮ್ಮ ಕೇರಿಯ ಗ್ರಾಮ ದೇವತೆಯಾದ ಶ್ರೀ ಚಿಕ್ಕಮ್ಮ ದೇವಿ ದೇವಸ್ಥಾನದ 27ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ. ದೇವಸ್ಥಾನದ ಒಳಗ್ ಹೋಗ್ತಾನೆ ತುಂಬಾ ಜನ ಸೇರಿದ್ರು. ಹೂವಿನ ಅಲಂಕಾರ ಎಲ್ಲ ತುಂಬಾ ಚಂದ ಮಾಡಿದ್ರು. ನಾವು ಹೋಗಿದ್ ಸ್ವಲ್ಪ ಹೊತ್ತಿಗೆ ಪೂಜೆನೂ ಸ್ಟಾರ್ಟ್ ಆಯ್ತು. ನಮ್ಮ ಚಿಕ್ಕಮ್ಮ ದೇವಿ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ಪೂಜೆ ನೋಡುವಾಗ ಕಣ್ಣಂತೂ ತುಂಬಿ ಬರ್ತಾ ಇತ್ತು. ದೇವ್ರ ಪ್ರಾರ್ಥನೆಗೆ ಒಳ್ಳೆ ಪ್ರಸಾದನೂ ಸಿಕ್ತು. ತೀರ್ಥ ತಗೊಂಡು ದೇವ್ರಿಗೆ ಕೈ ಮುಗ್ದು ಹೊರಗಡೆನು ಬಂದೆ. ಇಲ್ಲಿನ ಮ್ಯಾನೇಜ್ಮೆಂಟ್ ಇದು ಒಂದು ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಶಾಲೆ ಮಕ್ಳಿಗೆ ಯಾವ್ದೇ ಪ್ರಾಬ್ಲಮ್ ಆಗ್ಬಾರ್ದಂತ ಸಪರೇಟ್ ಬಫೆ ಕೌಂಟರ್ ಇಟ್ಟಿರ್ತಾರೆ. ಅದರಿಂದ ಅವ್ರಿಗೆ ಯಾವ್ದೇ ಪ್ರಾಬ್ಲಮ್ ಆಗದೆ ಬೇಗ ಊಟ ಮಾಡಿ ಸ್ಕೂಲ್ ಟೈಮಿಗೆ ಕರೆಕ್ಟ್ ರೀಚ್ ಆಗ್ಬೋದಂತ. ಇವ್ರನ್ನ ಒಂದ್ಸಲ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಇವರಂತೂ ಎಲ್ ದೇವಸ್ಥಾನದಲ್ಲಿ ಊಟ ಇದ್ರು ಒಂದ್ ಊಟನೂ ಬಿಡುದಿಲ್ಲ. ಜಸ್ಟ್ ಜೋಕಿಂಗ್. ಇದೆಲ್ಲ ಆದ್ಮೇಲೆ ನಾನು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಮಾಡುವಂತ ಬಳಸಕ್ ಹೋದೆ. ನಮ್ ಕೇರಿ ಹೆಂಗಸ್ರು ಗಣಸ್ರು ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರಂತ. ಸ್ವಲ್ಪ ಹೊತ್ತಾದ್ಮೇಲೆ ನನ್ಗೂ ಹೊಟ್ಟೆ ಹುಳ ಕೂಗೋಕ್ ಸ್ಟಾರ್ಟ್ ಆಯ್ತು. ಶಿಸ್ತಲ್ ಬಾಳೆ ಎಲೆ ಊಟ ಮಾಡುವಂತ ಟೇಬಲ್ ಊಟಕ್ ಬಂದೆ. ಜೋರ್ ಹಸ್ವಾದ್ ನಾನು ಬ್ಯಾಟಿಂಗ್ ಮಾಡೋಕ್ ಸ್ಟಾರ್ಟ್ ಮಾಡ್ದೆ. ಏನೇ ಹೇಳಿ ದೇವ್ರ ಪ್ರಸಾದ ಅದ್ ಹೆಂಗ್ ಮಾಡಿದ್ರು ತುಂಬಾ ರುಚಿಯಾಗಿರತ್ತಲ್ವಾ. ಅಂತೂ ಇಂತೂ ಇಡೀ ಎಲೆನ್ ಖಾಲಿ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿದೆ. ನಮ್ ಊಟ ಮುಗಿದ್ರು ಸೀರೆ ಎಲ್ಲ ಮಾತ್ರ ಇನ್ನೂ ಮುಗಿಲಿಲ್ಲ. ನಮ್ ಕೇರಿ ಮಕ್ಳ ಜೊತೆ ಗಮ್ಮತ್ ಮಾಡ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೆ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.